ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಕಾಂತಲಕ್ಷ್ಮಿ ಬಗ್ಗೆ ವೀರಣ್ಣಂಗೆ ಗೊತ್ತಾಗಿರುತ್ತೆ. ಏ ಕಾಂತ, ಏನ್ ಮಾಡಕ್ ಹೊಟ್ಟಿದೀಯೇ? ಏನೇ ಅದು, ಗೌರಿ ಯಾಕೆ ಅಲ್ಲಿ ಕೂತಿದ್ದಾಳೆ ಅಂತ ಕಾಂತನ ಬೈತಾನೆ ಇರ್ತಾರೆ. ಆಗ ಕಾಂತ, ರೀ ಅರ್ಥ ಮಾಡ್ಕೊಳ್ರಿ, ಮೋನಿಕಾ ಇಲ್ಲ ಅಂತ ಅವಾಗ್ಲೇ ಹೇಳಿದ್ನಲ್ಲ, ಅವಳು ಬಂದ್ಮೇಲೆ ಗೌರಿ ಈ ಕಡೆ ಬಂದೇ ಬಿಡ್ತಾಳೆ, ಅವಳು ಮದುವೆ ನಡೆಯಲ್ರಿ ಅಂತ ಹೇಳಿದಾಗ, ಏನೇ ಸುಳ್ಳು ಹೇಳ್ತಾ ಇದೀಯಾ? ಆ ಮೋನಿಕಾ ಬರ್ತಾಳೆ ಅಂತ ಅನ್ಕೊಂಡಿದ್ಯಾ? ಅವಳು ಬರಲ್ಲ ಕಣೆ, ಖಂಡಿತ ಬರಲ್ಲ. ಅದು ಹಾಗಲ್ಲ ರೀ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನಾನು ಏನೆಲ್ಲಾ ಮಾಡ್ದೆ, ಆದ್ರೆ ಮೋನಿಕಾ ನನಗೆ ಮೋಸ ಮಾಡ್ಬಿಟ್ಲು. ಅವಳು ಹೀಗ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಗೌರಿ ಹಣೆ ಬರದಲ್ಲಿ ಇದೇ ಬರ್ದಿದ್ಯೋ ಏನೋ ಅಂತ ಕಾಂತಲಕ್ಷ್ಮಿ ಹೇಳ್ತಾ ಇರುವಾಗ, ಅಲ್ಲ ಕಣೆ, ಏನೇ ಮಾತಾಡ್ತಾ ಇದೀಯಾ? ಏನು ಮದುವೆನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಹೇಗೆ? ವಿವೇಕಂದ್ರೆ ಅವಳಿಗೆ ಇಷ್ಟನೇ ಇಲ್ಲ ಅಂತವಳನ್ನ ಹೋಗಿ ಅಲ್ಲಿ ಕುಡ್ಸಿದೀಯಾ? ನನ್ನಿಂದ ಇದನ್ನ ನೋಡೋಕ್ಕಾಗಲ್ಲ. ಅಲ್ಲಿ ನನ್ನ ಮಗಳು ಎಷ್ಟೊಂದು ಹೆದರ್ಕೊಂಡಿದ್ದಾಳೋ ಏನೋ. ನಾನು ಹೇಗಾದ್ರೂ ಮಾಡಿ ಈ ಮದುವೆನ ನಿಲ್ಲಿಸ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆಗ ಕಾಂತಲಕ್ಷ್ಮಿ ಕಾಲ್ನ ಹಿಡಿದು, ರೀ ಹೋಗ್ಬೇಡ್ರಿ, ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೆ ನಾನು ಸತ್ತೋಗ್ತೀನಿ ಅಂತ. ಆದ್ರೆ ಅದೆಲ್ಲ ಸುಳ್ಳಾಗಿರ್ಬೋದು, ಆದ್ರೆ ಇವತ್ತು ಮಾತ್ರ ಖಂಡಿತ ಸತ್ತೋಗ್ತೀನಿ. ದಯವಿಟ್ಟು ಇದೊಂದು ಸಾರಿ ಸುಮ್ಮನೆ ಇದ್ಬಿಡ್ರಿ ಅಂತ ಗಂಡನಿಗೆ ಕೇಳ್ತಾಳೆ. ಈ ಕಡೆ ಮೋನಿಕಾ ಅನಿಕೇತ್ನ ಮದುವೆ ಆಗು ಅಂತ ಕೇಳಿರ್ತಾಳೆ. ಆದ್ರೆ ಅನಿಕೇತ್, ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿಬಿಡ್ತಾನೆ. ಇದನ್ನ ಕಂಡು ಮೋನಿಕಾ, ವಾಟ್ ಯು ಮೀನ್, ಏನ್ ಅನ್ಕೊಂಡಿದ್ಯಾ ನನ್ನ? ಅಲ್ಲ, ನಾನು ಏನ್ ಕೇಳ್ತಾ ಇದ್ದೀನಿ, ಅಲ್ಲ ಇಷ್ಟೆಲ್ಲ ಆದ್ರೂ ನೀನು ಮದುವೆ ಆಗಲ್ಲ ಅಂತ ಹೇಳ್ತಾ ಇದೀಯಲ್ಲ ಅಂತ ಹೇಳಿದಾಗ, ನಾನೇನು ಮದುವೆ ಆಗಲ್ಲ ಅಂತ ಹೇಳಿದ್ನ? ಇವಾಗ ಆಗಲ್ಲ, ಇಲ್ಲ ಆಗಲ್ಲ ಅಂತ ಹೇಳ್ದೆ. ಫಾರಿನ್ ನಲ್ಲಿ ಮದುವೆ ಆಗೋಣ, ಇಂತೆಲ್ಲ ಆಗೋದು ಬೇಡ ಅಂತ ಹೇಳ್ದೆ ಅಷ್ಟೇ ಅಂತ ಹೇಳ್ತಾ ಇರುವಾಗ, ಹೌದಾ, ಓ ಆಯ್ತಾಯ್ತು, ಸರಿ ಸರಿ ಅಲ್ಲೇ ಆಗೋಣ ಅಂತ ಮೋನಿಕಾ ಹೇಳ್ತಾ ಇರ್ತಾಳೆ. ಅಲ್ಲ ಮೋನಿಕಾ, ನೀನಷ್ಟು ಅರ್ಥ ಮಾಡ್ಕೊಳಲ್ವಾ? ನಾವೇನೋ ನಮ್ಮ ಲೆವೆಲ್ ಏನು, ನಿನ್ನ ಲೆವೆಲಿಗೆ ನೀನು ಇಲ್ಲೆಲ್ಲ ಇರಬಾರ್ದು, ನೀನು ಫಾರಿನ್ನಲ್ಲೇ ಇರಬೇಕು. ನಿನ್ನ ಬ್ಯೂಟಿ, ನಿನ್ನ ಗತ್ತು ಇದೆಲ್ಲ ಫಾರಿನ್ನಿಗೆ ಮಾತ್ರ ಸೀಮಿತ ಆಗಿರ್ಬೇಕು. ಇಲ್ಲಿ ಜನಕ್ಕೆ ನಿನ್ನ ಬಗ್ಗೆ ಎಲ್ಲ ಅರ್ಥ ಆಗಲ್ಲ ಅಂತ ಏನೇನೋ ಹೇಳ್ತಾ ಇರ್ತಾನೆ. ಈ ಕಡೆ ಇವಳು ಎಲ್ಲ ನಿಜ ಅನ್ಕೊಂಡು ನಗ್ತಾ ಇರ್ತಾಳೆ. ಈ ಕಡೆ ಮಂಟಪದಲ್ಲಿ ಜೀರಿಗೆ ಬೆಲ್ಲ ಇಡೋ ಕಾರ್ಯಕ್ರಮ ಬರುತ್ತೆ. ಆಗ ಪುರೋಹಿತರು ವಿಳೆದೆಲೆ ಮತ್ತು ಜೀರಿಗೆಯನ್ನ ಮದುಮಗಳ ತಲೆಗೆ ಇಡಿ ಅಂತ ಹೇಳಿ ವಿವೇಕ್ ಕೈಗೆ ಕೊಡ್ತಾನೆ. ಆಗ ವಿವೇಕ್ ಏನು ಯೋಚನೆ ಮಾಡದೆ ಗೌರಿ ತಲೆಗೆ ವಿಳೆದೆನ್ನ ಇಟ್ಟೇ ಬಿಡ್ತಾನೆ. ಗೌರಿ ಮಾತ್ರ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಇದೇನಿದು, ಎಲ್ಲ ಕಾರ್ಯಕ್ರಮ ನಡೀತಾನೆ ಇದೆ, ಆದ್ರೆ ಈ ಮೋನಿಕಾ ಅಕ್ಕ ಇನ್ನೂ ಬಂದೇ ಇಲ್ಲ, ಏನಾಗುತ್ತೋ ಏನೋ ಅಂತ ಭಯದಲ್ಲೇ ಸುಮ್ಮನೆ ಕೂತಿರ್ತಾಳೆ. ಕೈಯಲ್ಲಿ ಎಲೆ ಮಾತ್ರ ಹಾಗೆ ಇರುತ್ತೆ, ಇವಳು ವಾಪಸ್ ಇಡ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಇವಳು ಇಡ್ತಾನೆ ಇರೋದಿಲ್ಲ. ಆಗ ಅನಿಕೇತ್ ತಾಯಿ ಒಂದು, ಏನು ಮೋನಿಕಾ ತುಂಬಾನೇ ನಾಚ್ಕೋತಾ ಇದ್ದಾಳಪ್ಪ ಇವತ್ತು ಅಂತ ಅನ್ಕೊಂಡು ತಾನೇ ಅವಳ ಕೈನ ತಗೊಂಡು ವಿವೇಕ್ ತಲೆ ಮೇಲೆ ಆ ಎಲೆನ ಇಡ್ತಾಳೆ. ಇಲ್ಲಿಗೆ ಮದುವೆ ಎಲ್ಲ ಶಾಸ್ತ್ರಗಳು ಮುಗಿದೋಯ್ತು ಅಂತ ಅರ್ಥ. ಶಾಸ್ತ್ರ ಮುಗ್ದಿದ್ದಕ್ಕೆ ಎಲ್ರು ಅಕ್ಷತೆಗಳನ್ನ ಹಾಕ್ತಾ ಇರ್ತಾರೆ. ಆಗ ಕಾಂತ ಮತ್ತು ಬೈರಣ್ಣ ಬಂದು ನೋಡಿದಾಗ ಬೈರಣ್ಣಗೆ ಶಾಕ್ ಆಗುತ್ತೆ. ಅಯ್ಯಯ್ಯೋ, ಎಲ್ಲ ಶಾಸ್ತ್ರ ಮುಗಿದೋಯ್ತು, ಅಕ್ಷತೆ ಕಾಳು ಬೇರೆ ಹಾಕ್ತಾ ಇದಾರೆ, ಇನ್ನೇನ್ ತಾಳಿ ಕಟ್ಟೋದು ಒಂದೇ ಇರೋದು, ಹೇಗಾದ್ರೂ ಮಾಡಿ ಅದನ್ನ ನಿಂದಿರ್ಸ್ಬಿಟ್ಟೆ ನನ್ನ ಮಗ ಜೀವನ ಪಾರಾಗತ್ತೆ ಅಂತ ಅನ್ಕೊಂಡಾಗ, ರೀ ದಯವಿಟ್ಟು ಹೋಗ್ಬಿಡ್ರಿ, ನಾನು ಅವಾಗಲೇ ಹೇಳ್ದೆ, ಮತ್ತೆ ನೀವು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಏನ್ರಿ ಆಗಿದ್ದೆ ನಿಮ್ಗೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿ ಗಂಡನ್ನ ತಡಿತಾನೆ ಇರ್ತಾಳೆ. ಈ ಕಡೆ ಚಿನ್ನು ಅಕ್ಕನ ಹುಡುಕೋಕೆ ಎಷ್ಟೆಲ್ಲಾ ಕಷ್ಟಪಟ್ರು ಅಕ್ಕ ಸಿಗ್ತಾನೆ ಇರೋದಿಲ್ಲ. ಕೊನೆಗೆ ಅವಳಿಗೆ ಬಾಯಾರಿಕಾಗಿ ಅಲ್ಲೇ ಒಂದ್ ಬೇಕರಿ ಹತ್ರ ನೀರ್ನ ಇಸ್ಕೊಂಡು ಕುಡಿತಾ ಇರ್ತಾಳೆ. ಆಗ ಅಲ್ಲಿ ಕೂತಿರೋ ಒಬ್ಬ ವ್ಯಕ್ತಿಗೆ ಅಕ್ಕನ ಫೋಟೋ ತೋರಿಸಿ, ಇವ್ರನ್ನ ನೀವು ಎಲ್ಲಾದ್ರೂ ನೋಡಿದೀರಾ ಅಂತ ಕೇಳಿದಾಗ, ಓ ಇವಳನ್ನ ಇವಾಗ ತಾನೇ ನೋಡಿದೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಓ ಇವ್ರ ನೀವು ನೋಡಿದೀರಾ, ಎಲ್ಲಿ ನೋಡಿದೀರಾ, ಸ್ವಲ್ಪ ಹೇಳ್ತೀರಾ ಅಂತ ಹೇಳಿದಾಗ, ಅದೇ ಊರು ಹೊರಗಡೆ ಒಂದ್ ದೇವಸ್ಥಾನ ಇದೆ, ಅಲ್ಲಿ ನೋಡಿದೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಹೌದಾ, ಸರಿ ಸರಿ, ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಚಿನ್ನು. ಈ ಕಡೆ ಮದುವೆ ಮಂಟಪದಲ್ಲಿ ಅಪ್ಪಂಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅಲ್ಲ ಕಣೆ, ಬೇಡ ಕಣೆ, ಇದು ತಪ್ಪು ಅಂತ ಕಾಂತಲಕ್ಷ್ಮಿ ಹೇಳುವಾಗ, ರೀ ನಿಮ್ಗೆ ಗೊತ್ತಾ, ಗೌರಿ ಹಣೆ ಬರದಲ್ಲಿ ಇದೇ ಬರ್ದಿದೆಯೋ ಏನೋ, ಅವತ್ ನಾನು ತವ್ರ ಮನೆ ಕುಂಕುಮ ಹಚ್ಚೋಕ್ ಹೋದಾಗ ಮೋನಿಕನ್ ಹಣೆಗೆ ಅದು ಹತ್ತಲೇ ಇಲ್ಲ ರೀ, ಬದಲಾಗಿ ಗೌರಿ ಹಣೆಗೆ ಹತ್ತು. ಅವತ್ತು ಗಂಡ ಮನೆ ಅರ್ಶನ ಬಂದಾಗ ಅದು ಸ್ವಲ್ಪನೂ ನಮ್ಮ ಮೋನಿಕನ ಮೈಗೆ ಅಂಟ್ಲೇ ಇಲ್ಲ ರೀ, ಅದು ಎಲ್ಲ ಹೋಗಿ ಗೌರಿ ಮೈ ಮೇಲೆ ಬಿದ್ಬಿಡ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಗೌರಿ ಹಣೆಯಲ್ಲಿ ಇದೇ ಬರ್ದಿದ್ಯೋ ಏನೋ, ಅವಳು ಒಳ್ಳೆ ಮನಸ್ಸಿಗೆ ದೇವ್ರು ಒಳ್ಳೆ ಕುಟುಂಬನೇ ಅವಳಿಗೆ ಕೊಟ್ಟಿದ್ದಾನೆ, ದಯವಿಟ್ಟು ಸುಮ್ಮನಾಗ್ಬಿಡ್ರಿ, ಹೇಗಾದ್ರೂ ಒಬ್ಬ ಮಗಳಾದ್ರೂ ಚೆನ್ನಾಗಿರ್ತಾಳೆ ಅಂತ ಅನ್ಕೊಂಡು ಸುಮ್ಮನಾಗ್ಬಿಡೋಣ ಅಂತ ಕಾಂತಲಕ್ಷ್ಮಿ ಹೇಳ್ತಾನೆ ಇರ್ತಾಳೆ. ಈ ಕಡೆ ಚಿನ್ನು ಮೋನಿಕಾನ ಹುಡ್ಕೊಂಡು ದೇವಸ್ಥಾನದ ಹತ್ರ ಬಂದೇ ಬಿಡ್ತಾಳೆ. ಆಗ ಸಡನ್ಲಿ ಮೋನಿಕಾ ಅವಳ ನೋಡಿ
ಅಯ್ಯೋ ಇವಳೇನಿವಳು ಬಂದೇ ಬಿಟ್ಲಲ್ಲ, ಇವಳು ಕೈಗೆ ಸಿಕ್ಕರೆ ಮುಗೀತು ಕತೆ. ರೀ ಅನಿಕೇತ್ ಅವ್ರೆ, ಬೇಗ ಗಾಡಿ ತೆಗೀರಿ ಅಂತ ಹೇಳಿದಾಗ ಯಾಕೆ ಅಂತ ಕೇಳ್ತಾನೆ. ರೀ ನಾನು ನಿಮ್ಗೆ ಹೇಳ್ತೀನಿ, ಮೊದಲು ಗಾಡಿ ತೆಗೀರಿ ಅಂತ ಹೇಳಿ ಗಾಡಿನ ಸ್ಟಾರ್ಟ್ ಮಾಡ್ತಾಳೆ. ಹಿಂದ್ಗಡೆಯಿಂದ ಚಿನ್ನು ಅಕ್ಕ ಅಕ್ಕ ಅಂತ ಕೂಗ್ಕೊಂಡು ಹಿಂದ್ಗಡೆ ಫಾಸ್ಟ್ ಆಗಿ ಬರ್ತಾನೆ ಇರ್ತಾಳೆ. ಈ ಕಡೆ ಮಂಟಪದಲ್ಲಿ ಮಂಗಳಸೂತ್ರಕ್ಕೆ ಎಲ್ಲರೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆಗ ಕಾಂತಲಕ್ಷ್ಮಿ ಮತ್ತು ಬೈರಣ್ಣ ಹತ್ರ ಹೋಗಿ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಅವರು ಸುಮ್ಮನೆ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಅದನ್ನ ನೋಡಿ ಅನಿಕೆ ತಾಯಿ, ಏನು ಹುಡುಗಿ ಅಪ್ಪ ಅಮ್ಮ ನೀವೇ ಆಶೀರ್ವಾದ ಮಾಡಿಲ್ಲ ಅಂದ್ರೆ ಹೇಗೆ, ಜಲ್ದಿ ಕೈ ಮುಗಿದು ಆಶೀರ್ವಾದ ಮಾಡಿ ಅಂತ ಹೇಳ್ತಾಳೆ. ಆಗ ಸರಿ ಅಂತ ಅನ್ಕೊಂಡು ಹಾಗೆ ದುಃಖದಲ್ಲಿ ಅವರು ಆಶೀರ್ವಾದನ ಮಾಡ್ತಾರೆ. ಈ ಕಡೆ ನಮ್ಮ ಗೌರಿಗೆ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋಯಪ್ಪ ಏನಾಯ್ತು ಇದು ಮಂಗಲಸೂತ್ರ ಅಂತ ಬೇರೆ ಹೇಳ್ತಾ ಇದ್ದಾರೆ, ಇನ್ನೇನು ಮದ್ವೆ ಆಗ್ಬಿಡುತ್ತೋ ಏನೋ, ಅಕ್ಕ ಎಲ್ಲಿದ್ದಾಳೋ ಏನೋ, ಏನಪ್ಪ ಮಾಡ್ಲಿ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ. ಈ ಕಡೆ ಮೋನಿಕಾ ಕಾರ್ನ ಬೆನ್ನತ್ಕೊಂಡು ಅಕ್ಕ ಅಕ್ಕ ನಿಂತ್ಕೊಳ್ಳೆ ಅಕ್ಕ ನಿಂತ್ಕೊಳ್ಳೆ ಅಂತ ಜೋರಾಗಿ ಕೂಗ್ತಾ ಇರ್ತಾರೆ. ಇದನ್ನ ನೋಡಿ ಏನಕ್ಕೆ ಏನು ಅವಳು ಅಕ್ಕ ಅಕ್ಕ ಅಂತ ಹೇಳ್ತಾ ಇದ್ದಾಳೆ, ಯಾರವಳು ಅಂತ ಕೇಳಿದಾಗ ಅದು ಅವಳು ನನ್ನ ಮನೆ ಕೆಲಸದವಳು ಅಂತ ಹೇಳಿದಾಗ, ಏನು ಕೆಲಸದವಳ? ಹೌದು, ಅವಳು ನಮ್ಮ ಮನೆ ಕೆಲಸದವಳು, ಆದ್ರೆ ತುಂಬಾನೇ ಗಟ್ಟಿ ಇದ್ದಾಳೆ, ಅವಳು ಒಂಥರ ಬಾಡಿ ಗಾರ್ಡ್ ಇದ್ದಾಗೆ ನನಗೆ. ನಾನು ಅವಳ ಕೈಗೆ ಏನಾದ್ರು ನಾನು ಸಿಕ್ಬಿಟ್ರೆ ಮುಗಿದೋಯ್ತು ಕತೆ, ನನ್ನ ಬಿಡೋದೇ ಇಲ್ಲ. ಮೋಸ್ಟ್ಲಿ ಅವಳನ್ನ ಅಮ್ಮನೇ ಕಳಿಸಿರ್ಬೋದು ಅಂತ ಮೋನಿಕಾ ಹೇಳ್ತಾ ಇರ್ತಾಳೆ. ನಿಕೇತ್ ಸ್ವಲ್ಪ ಬೇಗ ಓಡಿಸ್ ನೀನು, ಅವಳು ಇಲ್ಲೇ ಹತ್ರನೇ ಬಂದ್ಬಿಟ್ಲು ಅಂತ ಹೇಳ್ತಾ ಇರುವಾಗ ನೋಡ್ತಾ ಇರು ಅವಳು ಏನ್ ಮಾಡ್ತೀನಿ ಅಂತ ಸಡನ್ಲಿ ನಿಕೇತ್ ಬ್ರೇಕ್ನ ಹಾಕ್ಬಿಡ್ತಾನೆ. ಆಗ ಚಿನ್ನು ಗಾಡಿಗೆ ಗುದ್ದಿ ಅಲ್ಲೇ ಕೆಳಗಡೆ ಬಿದ್ದ್ಬಿಡ್ತಾಳೆ. ತಂಗಿ ಕೆಳಗಡೆ ಬಿದ್ದದನ್ನ ಕಂಡು ಅಯ್ಯೋ ನಿಲ್ಸಿ ನಿಲ್ಸಿ, ಅವಳು ಬಿದ್ದೋಗಿದ್ದಾಳೆ ನಿಕೇತ್ ನಿಲ್ಸಿ ಅಂತ ಹೇಳಿದಾಗ, ಯಾಕೆ ಮೋನಿಕಾ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ, ಆಫ್ಟರ್ ಆಲ್ ಅವಳು ಕೆಲಸದವಳು ತಾನೇ, ಅಂಥವ್ರಿಗೆಲ್ಲ ಇಷ್ಟೊಂದು ಸಿಂಪತಿ ತೋರ್ಸಕ್ ಹೋಗ್ಬಾರ್ದು, ನಿನ್ ಕೆಲಸ ಏನಿದೆ ನೀನ್ ಮಾಡು, ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀನ್ ಆರಾಮಾಗಿರು ಕೂಲ್ ಆಗಿರು ಅಂತ ಅನಿಕೇತ್ ಹೇಳ್ತಾ ಇರ್ತಾನೆ. ಆದ್ರೆ ಎಷ್ಟೇ ಆದ್ರೂ ತಂಗಿ ಅಲ್ವಾ, ಮೋನಿಕನ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಆದ್ರೂ ಏನು ಮಾಡಕ್ಕಾಗಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ಈ ಕಡೆ ಚಿನ್ನು ನಿಂತ್ಕೊಂಡು ಅಕ್ಕ ನಿಂತ್ಕೊಳ್ಳೆ ಅಕ್ಕ, ಅಲ್ಲಿ ಗೌರಕ್ಕನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನಿನಗೆ, ದಯವಿಟ್ಟು ವಾಪಸ್ ಬಂದ್ಬಿಡಕ್ಕ ಪ್ಲೀಸ್ ಅಕ್ಕ ಅಂತ ಕೈ ಮುಗಿತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಎಲ್ರಿಗೂ ಟಾಟಾ ಬೈ ಬೈ, ಟೇಕ್ ಕೇರ್.